ಇಲಕಲ್ಲಿನ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಸಂಸ್ಥೆಯ ನೂತನ ಕೊಠಡಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನು ಗುರುಮಹಾಂತ ಶ್ರೀಗಳು ವಿಜಯಪುರದ ಯೋಗೇಶ್ವರಿ ಮಾತಾಜಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರದ ಹಿರಿಯ ನಾಗರಿಕರಾದ ಖ್ಯಾತ ವೈದ್ಯ ಡಾಕ್ಟರ್ ಗುರುರಾಜ್ ಕಾಕಂಡಕಿ, ಹಿರಿಯ ತೆರಿಗೆ ಸಲಹೆಗಾರರಾದ ವಿಜಯಕುಮಾರ್ ಹಂಚಾಟೆ, ಡಾಕ್ಟರ್ ರಾಘವೇಂದ್ರ ರಾವ್ ಕುಲಕರ್ಣಿ, ವ್ಯಾಪಾರಸ್ಥರಾದ ಘನಶ್ಯಾಮ್ ದಾಸ್ ಧರಕ್, ಚಂದ್ರಶೇಖರಪ್ಪ ಸೂಡಿ, ಸುಭಾಸ್ ಕಟಾರಿಯಾ, ನಿವೃತ್ತ ಶಿಕ್ಷಕರಾದ ಮಲ್ಲನಗೌಡ ಗೌಡರ್ ಸುರಕ್ಷಾ ಸೇವಾ ಸಂಸ್ಥೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗುರುಮಹಾಂತ ಶ್ರೀಗಳು ಮತ್ತು ಯೋಗೇಶ್ವರಿ ಮಾತಾಜಿ ಮಾತನಾಡಿದರು. ಹಿರಿಯರ ಮನಸ್ಸು ಯಾವಾಗಲೂ ಸಂತೋಷವಾಗಿರ್ಬೇಕು. ಹಿರಿಯರ ಮನಸ್ಸು ಯಾವಾಗ ನೋವು ಆಕತ್ತೆ ಅಂತಂದ್ರೆ ಅವರು ಸೈಕಾಲಜಿಯನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಹಿರಿಯರ ಸೈಕಾಲಜಿನ ಅಭ್ಯಾಸ ಮಾಡಿದರೆ ಯಾರು ಅಭ್ಯಾಸ ಮಾಡ್ಬೇಕು? ಮನೆಯಾಗಿದ್ದಂಥವ್ರು ಅಭ್ಯಾಸ ಮಾಡಬೇಕು. ಅವರು ಸೈಕಾಲಜಿಯನ್ನು ಅಭ್ಯಾಸ ಮಾಡಿ ಅವ್ರ ಸೈಕಾಲಜಿ ತಕ್ಕಂಗೆ ನಾವು ನಡ್ಕೊಂಡೇವೆ ಅಂದರೆ ಅವ್ರ ಮನಸ್ಸಿಗೆ ಎಂದೂ ನೋವು ಆಗಂಗಿಲ್ಲ. ನಮ್ಗೆ ಅವ್ರಿಗೆ ಗ್ಯಾಪ್ ಭಾಳ ಇರ್ತೈತಿ. ಸುಮಾರು 30 ವರ್ಷ ಜನ್ರೇಷನ್ ಗ್ಯಾಪ್ ಇರ್ತೈತಿ. ತಂದೆ 60 ವರ್ಷನಾಗ ಇರ್ತಾನೆ, ಮಗ 30 ವರ್ಷನಾಗ ಇರ್ತಾನೆ. ಅದು ಗ್ಯಾಪ್ ಇರೋದ್ರಿಂದ ಏನಾಗತ್ತೆ ಅಂದ್ರೆ ಇವತ್ತಿನ ಹೊರಗಿನ ಪರಿಸ್ಥಿತಿ, ಹೊರಗಿನ ಸ್ಥಿತಿ ಅವ್ರಿಗೆ ಗೊತ್ತಿರಂಗಿಲ್ಲ. ಬೆಳವಣಿಗೆ ಇವತ್ತು ಅವ್ರಿಗೆ ಗೊತ್ತಿರ್ತೈತಿ. ಹಿಂಗಾಗಿ ಗ್ಯಾಪ್ ಆಗೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮಕ್ಕಳನ್ನ ಮಾತಾ ಕೇಳಂಗಿಲ್ಲ ಅಂತಾರೆ ಅವ್ರು. ಅದಕ್ಕೆ ಅವ್ರು ಏನಂತಾರೆ ಅಂದ್ರೆ ನಮ್ಮಪ್ಪ ಮನ್ಯಾಗ ಸುಮ್ಮನೆ ಕೂತು ಊಟ ಮಾಡ್ಕೊಂಡು ಸುಮ್ಮನೆ ಇರಂಗಿಲ್ಲ, ಇನ್ನರು ಒಟ ಅಂತಿರ್ತಾನೆ ಅಂತ ಅವ್ರು ಅಂತಿರ್ತಾರೆ. ಅದು ಒಂದು ಗ್ಯಾಪ್ ಇರ್ತೈತೆ. ಅದು ಸುಮ್ಮನೆ ಆರಾಮ ಐತಪ್ಪ, ಬೇಕಾದ್ರೆ ಸಂಪತ್ತು ಐತಿ, ಎಲ್ಲ ಐತಿ, ಆರಾಮ ಊಟ ಮಾಡ್ಕೊಂಡು ಕುಂಡ್ರಂಗಿಲ್ಲ, ಏನಾರು ಒಂದು ಅನ್ಕೊಂತ ಕುಂಡಿರ್ತಾನೆ ಮುಂಜಾನೆ ಸಂಜೆ ಮಠ ಅವ್ರು ಅಂತಿರ್ತಾರೆ. ಅದಕ್ಕಾಗಿ ಇಲ್ಲೊಂದು ಸೈಕಾಲಜಿ ಏನಂತಂದ್ರೆ ಒಂದು ಮನೆಯಲ್ಲಿರ್ತಕ್ಕಂಥ ಕಿರಿಯರಾದಂಥವ್ರು ಒಂದು ಸಣ್ಣದೊಂದು ವಿಚಾರ ಮಾಡಬೇಕು. ಏನಂತಂದ್ರೆ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ನಾವ್ಯಾಕೆ ಅವ್ರನ್ನ ಕೇಳಬೇಕಂತ ಅಹಂಕಾರ ಇರಬೇಕು. ಅದಕ್ಕಾಗಿ ಮನೆಯಾಗ ಹಿರಿಯರು ಏನಾದ್ರಲ್ಲ ಅವರು ಪೂಜ್ಯರು, ಜೀವಂತ ದೇವರು. ಅಂದ್ರೆ ಮನೆಯಲ್ಲಿ ತಂದೆ ತಾಯಿನೇ ಜೀವಂತ ದೇವರು. ಅದನ್ನು ಬಿಟ್ಟರೆ ಮತ್ತೆ ದೇವರು ನಮಗೆ ಮಾತೃದೇವೋ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ನಮಗೆಲ್ಲ ಇದನ್ನು ಹೇಳಿಕೊಟ್ಟಾರೆ. ಅದಕ್ಕೆ ತಂದೆ ತಾಯಿಯೇ ದೇವರು. ಅದಕ್ಕಾಗಿ ನಾವೇನು ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕು ಸಣ್ಣವರೆಲ್ಲರೂ. ಏನಂದ್ರೆ ಎದ್ದುಗಾಣ ತಂದೆ ತಾಯಿ ಕಾಲಿ ನಮಸ್ಕಾರ ಮಾಡ್ಬೇಕು. ಮನೆಗೆ ಎಲ್ಲರೂ ಹಿರಿಯರಿಗೆ ಎಲ್ಲರೂ ನಮಸ್ಕಾರ ಮಾಡ್ಬೇಕು. ಅದನ್ನು ಒಂದು ಪರಿಪಾಠವನ್ನು ನಾವು ಇಟ್ಕೋಬೇಕು. ಒಂದು ನಮಸ್ಕಾರ ಮಾಡಿದ್ವಿ ಅಂತಂದ್ರೆ ಅವರು ಒಳ್ಳೇದಾಗಲಿ ಏನಂತ ಆಶೀರ್ವಾದ ಮಾಡಿಬಿಡ್ತಾರೆ. ಅದು ಹಿಂದಿಂದೆಲ್ಲ ಬಾರಕ್ಕೊಂದು ಮಾಫ್, ಅದು ಅಷ್ಟು ಮುಗಿಸೇ ಬಿಡ್ತಾರೆ ಅವರು. ನನ್ನ ಸೊಸಿ ನನ್ನ ಮಗ ಎದ್ಗಳು ನಂಗೆ ನಮಸ್ಕಾರ ಮಾಡ್ತಾರಂತಾರೆ. ಅದ ಒಂದು ಖುಷಿ ಅವ್ರಿಗೆ ವಯಸ್ಸಾದ ಮ್ಯಾಗ ಎದ್ರ ಮ್ಯಾಗನೂ ಆಸೆ ಇರಂಗಿಲ್ಲ ಅವ್ರಿಗೆ. ನನ್ನ ಮಕ್ಕಳು, ನನ್ನ ಸೊಸಿ ನನ್ನ ಮಾತು ಕೇಳ್ಬೇಕು. ನಾ ಹೇಳ್ದಂಗೆ ನನ್ನ ಮಕ್ಕಳು ಕೇಳ್ತಾರೆ, ನಾ ಹೇಳ್ದಂಗೆ ಸೊಸಿ ಕೇಳ್ತಾರೆ ಅಂದ್ರೆ ಮುಗಿದೋದು. ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ ಅವ್ರಿಗೆ. ನನ್ನ ಮಾತು ತೆಗೆದು ಹಾಕಂಗಿಲ್ಲ, ಎಲ್ಲ ನನಗೆ ಕೇಳಿ ಮಾಡ್ತಾರೆ. ಇಷ್ಟ ಒಂದು ಆನಂದ ಅವ್ರಿಗೆ. ಇದ್ರ ಬಿಟ್ಟರೆ ಏನು ಆನಂದ ಇರಂಗೇ ಇಲ್ಲ ಅವ್ರಿಗೆ. ಇದು ದೊಡ್ಡ ಆನಂದ ಅವ್ರಿಗೆ. ಅದಕ್ಕಾಗಿ ಎದ್ದುಗಾಣ ಅವ್ರ ತಂದೆ ತಾಯಿ ಕಾಲಿಗೆ ನಾವು ನಮಸ್ಕಾರ ಮಾಡಬೇಕು, ಮೊದಲೇದ್ದಿದ್ದು. ಇನ್ನು ಎರಡನೇದ್ದು ಏನಪ್ಪ ಅಂತಂದ್ರೆ ನಾವೆಲ್ಲರ ಹೊರಗೆ ಹೊಂಟ್ವಿ ಅಂದ್ರೆ, ಅಪ್ಪ ನಾ ಇಲ್ಲಿಗೆ ಹೋಗಿ ಬರ್ತೀನಿ, ಅಂಗಡಿಗೆ ಹೋಗಿ ಬರ್ತೀನಿ, ನಾನು ಇಲ್ಲಿ ಪ್ಯಾಟಿಗೆ ಹೋಗಿ ಬರ್ತೀನಿ, ವ್ಯಾಪಾರಕ್ಕೆ ಹೋಗಿ ಬರ್ತೀನಿ. ಯಾರ ಮನೆಯಿಂದ ಹೊರಗೆ ಹೋಗೋ ಹೊತ್ನ್ಯಾಗ ಅವ್ರು ಹಿರಿಯರಿಗೆ ಹೇಳಿ ಹೋಗ್ಬೇಕು. ಹಿರಿಯರಿಗೆ ಹೇಳೋದು. ಸೊಸಿ ಇದ್ಲು ಅಂತಂದ್ರೆ ಎಲ್ಲರೂ ಹೊರಗೆ ಹೊಡಂದ ಹಿಂಗೆ ಹೋಗಿ ಬರ್ತೇನೆ ರೀ ಮಾಮ, ಹೋಗಿ ಬರ್ತೇನೆ ರೀ ಅತ್ತಿ ಅಂತ ಅಪ್ಪ ಅವ ಅಂತ ಹೇಳ್ಬೇಕವ್ರು. ಸೊಸಿ ಆದವ್ರು ಅತ್ತಿ ಮಾವ ಅನ್ನಬಾರ್ದು, ಅಪ್ಪ ಅವ ಅಂತ ಕರಿಬೇಕು ಅವ್ರನ್ನ. ಅದನ್ನು ಕೇಳ್ಬೇಕು. ಮತ್ತು ಎರಡನೇದ್ದು ಏನಂತಂದ್ರೆ ಅತ್ತಿ ಬೇರೆಲ್ಲ ಮಾವ ಬೇರೆ, ಇಬ್ಬರು ಅತ್ತಿ ಮಾವ ಇದ್ದೇ ಇರ್ತಾರೆ, ಅಪ್ಪ ಅವ ಅಂತ ಕರಿಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ಸು ನೋವು ಆಕ್ಕಾವು. ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ಸಿಗೆ ನೋವು ಆಕ್ಕಾವು. ಅದಕ್ಕೆ ಸೊಸಿ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದನ್ನು ಅತ್ತಿ ಕೇಳೇ ಮಾಡ್ಬೇಕು. ಅತ್ತಿ ಕೇಳೋದು ಬಿಟ್ರೆ ಏನು ಮಾಡಬಾರ್ದು. ಪ್ರತಿಯೊಂದನ್ನು ಇವತ್ತು ಬೆಳಗ್ಗೆ ಎದ್ದು ಅಕ್ಕಿ ಹಾಕ್ಬೇಕು, ಅಥವಾ ಎಷ್ಟು ಅಕ್ಕಿ ಹಾಕಲ್ರಿ ಅಂತ ಕೇಳ್ಬೇಕು. ದಿನ ಗೊತ್ತಿರ್ತೈತಿ, ಆದರೂ ಅವ್ರನ್ನ ಕೇಳ್ಬೇಕು. ಒಂದು ಸಲ ಕೇಳಿಬಿಟ್ರೆ ನೀನು ಹಾಕಿದ್ದಲ್ಲೋ ಅಷ್ಟು ಹಾಕಂತ ಆಯ್ತು ರೀ, ಅದನ್ನ ಎಷ್ಟು ಹಾಕ್ಬೇಕು, ಇವತ್ತು ಪಲ್ಯ ಏನು ಮಾಡೋಣ್ರಿ, ಇವತ್ತು ಅದನ್ನ ಏನು ಮಾಡೋಣ್ರಿ, ಇವತ್ತು ತಿಂಡಿಗೆ ಏನು ಮಾಡೋಣ. ಗಂಡನ ಕೇಳೋಕ್ಕಿಂತಲೂ ಮಕ್ಕಳನ್ನ ಕೇಳೋಕ್ಕಿಂತಲೂ ಅತ್ತಿ ಮಾವನ ಕೇಳಬೇಕು. ನಾವೇನು ಮಾಡ್ತೀವಿ, ಗಂಡನ ಕೇಳ್ತೀವಿ, ಮಕ್ಕಳನ್ನ ಕೇಳ್ತೀವಿ, ಆದ್ರೆ ಅತ್ತಿ ಮಾವನ ಕೇಳಂಗಿಲ್ಲ. ಅತ್ತಿ ಮಾವನ ಕೇಳಂಗಿಲ್ಲ. ಅವ್ರಿಗೆ ತಮ್ಮ ತಿಳಿದದ್ದು ಮಾಡ್ತಾರಪ್ಪ, ನಮಗೆ ಬೇಕಾದದ್ದು ಮಾಡಂಗ, ತಮಗೆ ತಿಳಿದು ತಾವು ಮಾಡ್ಕೊತಾರೆ, ನಮಗೆ ಬರೋಂಗಿಲ್ಲ ಅಂದ್ಬಿಡ್ತಾರೆ ಅವ್ರು. ಹಿಂಗಾಗಿಬಿಡ್ತೈತೆ ಅದು. ಆಗ ತಮ್ಮ ಮಕ್ಕಳಿಗೆ ಏನು ಬೇಕು ಮಾಡ್ಕೊತಾವು, ತಮ್ಮ ಗಂಡಗೆ ಏನು ಮಾಡ್ಕೊತಾವು,
ನಮಗೆ ಬೇಕಾದದ್ದು ಮಾಡಂಗಿಲ್ಲ ಮಂದಿ. ಅದಕ್ಕಾಗಿ ಅಲ್ಲೇನಾಗತ್ತೆ ಅಂದ್ರೆ ಮನಸ್ಸಿಗೆ, ಹಿರಿಯರ ಮನಸ್ಸಿಗೆ ನೋವು ಆಕತ್ತೆ. ಮಾಡ ಮುಂದೆ ಹದೋಳಿಗದವರಲ್ಲಿ ಪುಷ್ಪವನು ಅಲ್ಲೇನಯ್ಯ ನೀನು ಅಂತ ಈ ವಿಷಯ ಬಿಡಿಸ್ತಾ ಇದ್ದೇನ. ಅವರು ಎಲ್ಲಿ ಇನ್ನ ಅವಾಗ ಆರೋಗ್ಯ ಅಷ್ಟು ಸರಿ ಇದ್ದಿದ್ದಿಲ್ಲ. ಆ ವಚನ ಬಿಡಿಸೋದು ಕೇಳಿ ಆಕಿನ ಕರ್ಕೊಂಡು ಬಾ ಇಲ್ಲಿ ಮ್ಯಾಲ ಅಂದರು. ಕರ್ಕೊಂಡು ಬಾ ಇಲ್ಲಿ ಅಂತ ತಿಳ್ಕೊಂಡು ಇನ್ನು ಮ್ಯಾಲ ಏನಾರ ಅಕ್ಕ ಮಾದಿ ವಚನ ಗಟ್ಟಿ ಹೇಳಕ್ಕೆ ಅಂದ್ರೆ ನೀನು ಒಬ್ಬಕ್ಕಿನೇ ಅಂತ ಬೆನ್ನಾಗ ಚಪ್ಪರ್ಸ್ ನಾನು ಆಶೀರ್ವಾದ ಮಾಡಿದೆ. ಅಪ್ಪಗಳು ಅಷ್ಟೇ ಪ್ರೀತಿ ಇದ್ದರು. ಇವತ್ತ ವಿಶೇಷವಾಗಿ ಹಿರಿಯ ನಾಗರಿಕರ ದಿನಾಚರಣೆಯ ಜೊತೆಗೆ ಹಿರಿಯರಿಗೆ ಇಲ್ಲಿ ವಾತ್ಸವ್ಯ ಅವರ ವಸತಿಗಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪ್ರಾಸ್ತಾವಿಕ ಮಾತನಾಡುವವರು ಹೇಳಿದರು ಈ ಸಂಸ್ಕೃತಿಯನ್ನು ಆಗಾಗಲೇ ನಾವು ತೆಗೆದು ಹಾಕಿವು ಅಂತ. ಆದರೆ ನಾನು ಇವ್ರ ಜೊತೆಗೆ ಚರ್ಚೆ ಮಾಡಿದೆ. ಏನು ಬರೀ ಬಿಡ್ಲಿಂಗ್ ಅದಾವೆ ಅದ್ರಾಗ ಯಾರು ಅದಾವಿಲ್ಲೋ ಅಂದೆ ನಾನು. ಅವರು ಹೇಳಿದರು ಆಲ್ರೆಡಿ 8 ಮಂದಿ ಅದಾರ್ರಿ ಅಂತ ಹೇಳಿದರು. 11 ಮಂದಿ ಇವತ್ತಿನ ಒಂದು ದಿನಮಾನದಲ್ಲಿ ನೀವೆಲ್ಲರೂ ಮೊದಲು ನಿಮಗೊಂದು ಧೈರ್ಯದ ಮಾತು ಹೇಳ್ತೀನಿ. ಇಲ್ಲಿ ಇದ್ದವ್ರಿ ಏನು ಧೈರ್ಯ ಅಂತ ಕೇಳಿದ್ರೆ, ನಿಮಗೆ ಮಕ್ಕಳು ಇರ್ಬೋದು, ಅಣ್ಣತಮ್ಮರು ಇರ್ಬೋದು, ಗಂಡ ಇರ್ಬೋದು, ಬಂಧು ಬಾಂಧವರು ಯಾರ ಇದ್ದಿರ್ಬೋದು. ಆದ್ರೆ ಅವರು ಎಲ್ಲರೂ ಸುಳ್ಳ ಇವತ್ತ ಯಾವ ಸುರಕ್ಷಾ ಸೇವಾ ಸಮಿತಿಯವರು ಅವರೇ ನನ್ನ ಮಕ್ಕಳು ಅನ್ನೋದನ್ನು ನೀವು ಮೊದಲ ಧೈರ್ಯವನ್ನು ತಂದುಕೋಬೇಕು. ಇದು ಬಹಳ ದೊಡ್ಡ ಕೆಲಸ. ಯಾಕಂತ ಕೇಳಿದ್ರೆ ಈಗಿನ ದಿನಮಾನದಲ್ಲಿ ಏನಾಗೈತ್ರಿ ಪರಿಸ್ಥಿತಿ ಅಂತ ಕೇಳಿದ್ರೆ, ಸ್ವಲ್ಪ ನಾವೇ ಎಲ್ಲೋ ಎಡವಟ್ಟು ಮಾಡಾಕತ್ತೀವೇನೋ ಅಂತ ಹಿರಿಯರು ಅನಿಸಿಕೊಂಡವ್ರು. ಎಲ್ಲಿ ಎಡವಟ್ಟು ಆಗಾಕತ್ತೀವ್ರಿ ಅಂತ ಕೇಳಿದ್ರೆ, ರಿಟೈರ್ಡ್ ಆಯ್ತು ಅಂದ್ರೆ ಪೆನ್ಷನ್ ತರಕ್ಕ ಸೀದಾ ಮಕ್ಕಳ ಕೈಯಾಗ ಪಾಸ್ಬುಕ್ ಕೊಡ್ತೇವೆ, ಅವ್ರ ಫೋನ್ ನಂಬರೇ ಕೊಡ್ತೇವೆ, ಅವ್ರಿಗೆ ಮೆಸೇಜ್ ಬರ್ತಾವ, ಸುಮ್ಮ ಚೆಕ್ ಇರ್ತಾವ, ಸಹಿ ಮಾಡ್ತೀರಿ ಕೊಡ್ತೀರಿ. ಅದು ಎಲ್ಲಿ ತನ ಜೋಪಾನ ಆಗಾಕತ್ತಾರ ಅಂದ್ರೆ ರಿಟೈರ್ಡ್ ಪೆನ್ಷನ್ ಅದ ಅಂತ ಬಹುಶಃ ಜೋಪಾನ ಆಗಾಕತ್ತಾರೇನೋ. ಬಹುಶಃ ಅದು ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮದು ಪರಿಸ್ಥಿತಿ ಇಲ್ಲೇ ಇರ್ತಿತ್ತೇನೋ ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು. ಇದನ್ನ ಯಾಕೆ ನಾವು ತಪ್ಪಲಾಕತ್ತೀವ್ರಿ ಅಂತ ಕೇಳಿದ್ರೆ, ನೀವು ಪಾಲಕರನಿಸಿಕೊಂಡವ್ರು ಆಸ್ತಿ ಮಾಲೀಕರಿದ್ದವ್ರು ನೀವು ಏನು ಮಾಡಿರಿ ಅಂತ ಕೇಳಿದ್ರೆ, ಇದು ಮಗ ನಂದೆ, ಇದು ಸೊಸಿ ನಂದೆ, ಈ ಅಣ್ಣ ನಂದೆ, ಇದು ನಮ್ಮ ತಮ್ಮ ನಂದೆ ಅಂತ ನೀವು ಅನ್ಕೊಂಡಿರಿ. ಆದ್ರೆ ಬಹುಶಃ ನಿಮಗೆ ಅವಾಗ ಆ ವಚನ ನೆನಪಾಗಿಲ್ಲ. ಯಾರು ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನವ ಕಳೆಯಲರಿಯೋರು ಸರ್ವಜ್ಞ ಅಂತ ಹೇಳಿದಂಗ, ಇವು ಬಂಧುಗಳಾದವ್ರು ಎಲ್ಲಿ ತನ ನಮ್ಮನ್ನ ಪ್ರೇಮ ಮಾಡ್ತಾರ್ರಿ ಅಂತ ಕೇಳಿದ್ರೆ, ಸೋಮ ಖಾಲಿರ ಗಂಟು ನಿಮ್ಮ ಬಾಜುಕದ ಅಂದ್ರೆ ಮಾತ್ರ ಬಹಳ ಪ್ರೀತಿ ಮಾಡ್ತಾರ. ಅದು ಇದ್ದಿದ್ದಿಲ್ಲ ಅಂದ್ರೆ ನಿಮಗೆ ಯಾರು ನೋಡಂಗಿಲ್ಲ. ಮೊನ್ನೆ ಹೋಗ್ಬೇಕು ನಂಬಲ್ಲಿ ಆಶ್ರಮಕ್ಕೆ ಬಂದಳು, ಕೈಯಾಗ ಪಾಟ್ಲಿ ಇಟ್ಕೊಂಡು ಸಣ್ಣ ಬರ್ತಾವಲ್ಲ ಅದ್ರ ಬಿಲ್ವರ್ ಅಂತೀರಿ ಅವು ಇದ್ದು. ನಾ ಕೇಳ್ದೆ, ಇಟ್ಟೆಲ್ಲ ಬಂಗಾರ ಅದ ನಿನಗ್ಯಾಕೆ ಶೇರಲ್ಲಿ ಹೋಗ್ಯಾರ ಅಂದ. ಯವ್ವ ಇದೆಲ್ಲ ಖರೆ ಬಂಗಾರ ಅದ ಅಂದು. ನಾ ಅಂದೆ ಮತ್ ಬಂಗಾರ ಅದರ ಇಟ್ಟೆಲ್ಲ ಪ್ರೀತಿ ಯಾಕೆ ಮಾಡಲ್ ಹೋಗ್ಯಾರ, ಯಾಕಾರ ಇಟ್ಕೊಂಡು ಕೂತೀವ ಅಂದ. ಆಕಿ ಒಂದ್ ಮಾತು ರೋಡ್ಗೋಳ್ ಅದಾವತ್ ನನಗ್ ಗೊತ್ತದೇವ, ನನ್ನ ಸಸಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ, ಅದು ಬಂಗಾರ ಅದ ಅಂತ ತಿಳ್ಕೊಂಡು ನನಗೆ ಊಟಕ್ಕೆ ಹಾಕ್ಲಾಕತ್ತಾರ, ಅದಕ್ಕೆ ಕೈಯಾಗಿ ಇಟ್ಕೊಂಡಿನಿ ಅಂದುಳಕಿ. ಇದೇ ಸಂದರ್ಭದಲ್ಲಿ ಪುರುಷೋತ್ತಮ್ ಧರಕ್, ಲಕ್ಷ್ಮಣ್ ಗುರಂ, ಬಾಲಚಂದ್ರ ಕಳಕಣ್ಣವರ್, ರಮೇಶ್ ದರಕ್, ರಾಮಾನುಜ್ ದರಕ್, ರುದ್ರಪ್ಪ ಅರಳಿಕಟ್ಟಿ, ಮಲ್ಲಿಕಾರ್ಜುನ್ ಬಾದರದಿನ್ನಿ, ಜಗದೀಶ್ ಗಿರಡ್ಡಿ, ವಿಜಯ್ ಉಳ್ಳಿ, ಶ್ರೀಪಾಲ್, ಶರಣ್ಯ ಅಂಗಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.